ಸೊ ಹಾಯ್ ಗೈಸ್, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಮತ್ತೆ ಸ್ವಲ್ಪ ದಿವಸಗಳಾದಮೇಲೆ ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಲಾಗ್ ಏನು ಮಾಡ್ತಾಯಿದ್ದೀನಿ ಎತ್ತೆಲ್ಲ ಅಂದ್ಬಿಟ್ಟು ಇಷ್ಟೊತ್ತಿಗಾಗಲೇ ತಮ್ಮೇಲೆ ನೋಡಿರ್ತೀರ. ಸೊ ಹೌದು ಗೈಸ್, ಮೊನ್ನೆ ಮಿನಿ ಲಾಗ್ ಮಾಡಿದ್ದೀನಿ. ಸೊ ಇವತ್ತು ಫುಲ್ ಲಾಗ್ ಮಾಡ್ತಾಯಿದ್ದೀನಿ. ಸೊ ಹುಡುಗರೆಲ್ಲನೂ ಸೇರಿಕೊಂಡು ಬಿರಿಯಾನಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಸೊ ನಾವು ಹೇಗೆ ಮಾಡ್ತೀರಿ ಏನು ಎತ್ತೆಲ್ಲ ಮುಟ್ಸು ಈ ಲಾಗಲ್ಲಿ ತೋರಿಸ್ತೀನಿ. ಏನು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಬನ್ನಿ ಹೋಗೋಣ, ಇವಾಗ ಏನೇನಾಗುತ್ತೆ ಅಂದ್ಬಿಟ್ಟು ಎಲ್ಲ ಈ ಲಾಗಲ್ಲಿ ತೋರಿಸ್ತೀನಿ. ಸೊ ಗೈಸ್, ಬಿರಿಯಾನಿ ಮಾಡೋಕ್ಕೆ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ಐಟಮ್ಸ್ ಎಲ್ಲ ತೊಗೊಂಡು ಬಿರಿಯಾನಿ ಮಾಡೋ ಹೋಗಬೇಕು. ಸೊ ನೋಡಿ ಗೈಸ್, ಮನೆ ಹತ್ರ ಒಂದು ಪಾತ್ರೆ, ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಇನ್ನೂ ಚಿಕನ್ ತೊಗೊಂಬರೋಕ್ಕೆ ಹೋಗಿದ್ದಾರೆ. ಸೊ ಅದು ಚಿಕನ್ ತಂದಮೇಲೆ ಇಲ್ಲಿಂದ ಬಿರಿಯಾನಿ ಮಾಡೋಕ್ಕೆ ಹೋಗ್ತೀನಿ. ಸೊ ಬನ್ನಿ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಸೊ ಗೈಸ್, ಎಲ್ಲನೂ ಐಟಮ್ಸ್ ಎಲ್ಲ ತೊಗೊಂಡು ಬಿರಿಯಾನಿ ಮಾಡೋಕ್ಕೆ ಹೋಗಿದ್ದಾರೆ. ಸೊ ನಾನೇ ಲೇಟು. ಪ್ಲೇಟ್ಸು ಗ್ಲಾಸಲ್ಲಿ ಎತ್ಕೊಂಡು ಹೋಗ್ತೀನಿ. ಇವಾಗ ಹಾಗೆ ಒಂದು ಬಾಳಿನ ತಿನ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಪ್ಲೇಸೆಲ್ಲ ಎತ್ಕೊಂಡು ಹೋಗೋಣ. ನೋಡಿ ಇಲ್ಲೇ ಇದೆ. ಇವಾಗ ಇಲ್ಲಿಂದ ಹೋಗಬೇಕು. ಗುಂಡನಿಗೆ ವೇಟ್ ಮಾಡ್ತಾಯಿದ್ದೀರಿ. ನಾನು ಇವನು ಇನ್ನು ಗುಂಡನ್ ಬರಬೇಕು. ಗುಂಡನ್ ಬಂದಮೇಲೆ ಇಲ್ಲಿಂದ ಹೋಗೋಣ. ಗೈಸ್ ನೋಡಿ, ಅಲ್ಲಿ ಫುಲ್ಲು ಕೆಳಗಡೆ ಮಾಡ್ತಾಯಿರೋದು ಬಿರಿಯಾನಿ. ಅಲ್ಲಿಗೆ ಹೋಗಿ ಸಿಗ್ತೀನಿ. ಗೈಸ್, ಬಿರಿಯಾನಿ ಮಾಡೋ ಜಾಗಕ್ಕೆ ಬಂದ್ರಿ. ಇಲ್ಲಿ ನಾವು ಮೂವರು ಹೋಗ್ತಾಯಿದ್ದೀವಿ ಬಿರಿಯಾನಿ ಮಾಡೋ ಜಾಗಕ್ಕೆ. ನೋಡಿ ಅಲ್ಲಿ ಅವರು ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ಮನೆ ಅಲ್ಲಿ ಹೋಗಿ ಏನೇನು ಮಾಡ್ತೀರೋ ಅಂದ್ಬಿಟ್ಟು ಎಲ್ಲ ತೋರಿಸ್ತೀನಿ. ಗೈಸ್, ಬಿರಿಯಾನಿ ಮಾಡೋದಕ್ಕೆ ಐಟಮ್ಸ್ ಎಲ್ಲ ಇವಾಗ ಕುಯ್ಕೊತಾ ಇದ್ದೀರಿ. ನೋಡಿ ಗೈಸ್, ಐಟಮ್ಸ್ ಎಲ್ಲ ಒಂದೊಂದೇ ಎಲ್ಲ ನೀಟಾಗಿ ಕುಯ್ಕೊತಿರ್ರಿ. ಗೈಸ್ ನೋಡಿ ಗೈಸ್, ಎಲ್ಲನೂ ಇಲ್ಲಿ ಬಿರಿಯಾನಿಗೆ ಐಟಮ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನೇನು ಸ್ಟಾರ್ಟ್ ಮಾಡಬೇಕು ಬಿರಿಯಾನಿ ಮಾಡೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಬಿರಿಯಾನಿ ಮಾಡೋದಕ್ಕೆ ಸೌದೆಗಳು ಬೇಕಿತ್ತು. ಸೌದೆಗಳಿದ್ದಿಲ್ಲ. ಅದಕ್ಕೆ ನಮ್ಮ ಕಾಟಿನೂ ನಮ್ಮ ಗುಂಡನ್ನು ಈ ಬಿಸಿಲಲ್ಲಿ ಪಾಪ ಸೌದೆಗಳೆಲ್ಲ ಮುಡಿತಾಯಿದ್ರು. ಖಾರ ಆರಾಮಾಗಿ ಮಾಡ್ಕೊಂಡಿದ್ರು. ಸೌದೆಗಳೆಲ್ಲ ಪಾಪ ನೀಟಾಗಿ ಮುಡ್ಕೊಂಬಂದರು. ಅಷ್ಟೊತ್ತಲ್ಲಿ ನಮ್ಮ ಭರತ್ ಬ್ರೋನು ನಮ್ಮ ಡಾಲಿ ಬ್ರೋ ಹೊಗೆ ಹಾಕಿದ್ರು. ಬಿರಿಯಾನಿ ಮಾಡೋಕ್ಕೆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದ್ರಾಗೊಂದು ಪ್ಯಾಕೆಟು ಪಲಾವ್ ಎಲೆ ಪ್ಯಾಕೆಟ್ ಹಾಕೊಂಡ್ರಿ. ಒಳ್ಳೆ ಫ್ಲೇವರ್ ಬರುತ್ತೆ ಅಂದ್ಬಿಟ್ಟು ಅದನ್ನು ನೀಟಾಗಿ ಒಂಚೂರು ಫ್ರೈ ಮಾಡಿಕೊಂಡು, ಅದಾದಮೇಲೆ ಅದಕ್ಕೆ ಒಂಚೂರು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿರೋದನ್ನೆಲ್ಲನೂ ಅದಕ್ಕೆ ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀರಿ. ಫ್ರೈ ಮಾಡಿದಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ ಗೈಸ್ ಬಿರಿಯಾನಿಲಿ. ಎಲ್ಲ ನೀಟಾಗಿ ಫ್ರೈ ಮಾಡ್ತಾಯಿದ್ರಿ. ಫ್ರೈ ಮಾಡ್ಕೊಂಡೈತೆ ಆಮೇಲೆ ಅದ್ರಾಗ ಒಂದು ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಫ್ರೈ ಮಾಡ್ತಾ ಇದ್ರಿ. ಬೆಂಕಿ ಪಾಪ ನಮ್ಮ ಗುಂಡನ್ನು ಬೆಂಕಿ ಉಡಿಸ್ತಾ ಇದ್ನು. ಅದೆಲ್ಲ ಆಚೆಗೆ ಬರ್ತಾಯಿತ್ತು. ನಮ್ಮ ಭರತ್ ಬ್ರೋ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ತಾಯಿದ್ರು. ನಾವು ಯಾವಾಗ ಯಾವುದೇ ಐಟಮ್ ಮಾಡೋ ಅವರೇ ಮಸಾಲೆ ಹಾಕೋದು. ಅವ್ರು ಮಸಾಲೆ ಹಾಕ್ತಾಯಿದ್ರು. ನಾನು ನೀಟಾಗಿ ಅದನ್ನೆಲ್ಲನೂ ಫ್ರೈ ಮಾಡ್ತಾಯಿದ್ನಿ. ಇನ್ನೊಂದು ಕಡೆ ನಮ್ಮ ಗುಂಡನ್ನು ಅದು ಸೌದೆ ಆಚೆ ಬರ್ತಾನೆ ಇತ್ತು. ಅದನ್ನೆಲ್ಲ ನೀಟಾಗಿ ಉಡಿಸ್ತಾಯಿದ್ದು ನಮ್ಮ ಗುಂಡನ್ನು. ಅದಾಗಿದ್ದಾದಮೇಲೆ ತಂದಿರೋ ಚಿಕನ್ನ ಇವಾಗ ಪಾತ್ರೆಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀರಿ. ಯಾಕಂದರೆ ನೀಟಾಗಿ ಮಸಾಲೆ ಇಡೀಲಿ ಅಂದ್ಬಿಟ್ಟು ಇನ್ನೊಂದ್ಸಲಿ ಇರೋ ಮಸಾಲೆನೆಲ್ಲ ನೀಟಾಗಿ ಹಾಕ್ತಾಯಿದ್ದೀರಿ ಗೈಸ್. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂಚೂರು ಮೊಸರು ಹಾಕ್ಕೊಂಡ್ರಿ ಇವಾಗ. ಮೊಸರು ಹೆಂಗೆ ಹಾಕೋದಂದರೆ ಬೇಗ ಚಿಕನ್ ಬೇಯುತ್ತೆ ಅಂದ್ಬಿಟ್ಟು ಮೊಸರು ಹಾಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನು ಬಿರಿಯಾನಿಗೆ ನೀರು ಹಾಕಬೇಕಿತ್ತು. ನೀಟಾಗಿ ನೋಡಿಕೊಂಡು ನಾನೇ ಸ್ವಲ್ಪ ನೀರು ಹಾಕಿದ್ನ ಅದಕ್ಕೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಆ ನೀರನ್ನ ಸ್ವಲ್ಪ ಹೊತ್ತು ಕುಡಿಯೋಕ್ಕೆ ಬಿಟ್ರಿ. ಅದೊಂಚೂರು ಕುದ್ದಿದ್ದಾದ್ಮೇಲೆ ಅದು ಟೇಸ್ಟ್ ಎಲ್ಲ ನೋಡಿ ನಾವು ಅದಾದಮೇಲೆ ನಮ್ಮ ಗುಂಡನ್ನು ಅಕ್ಕಿ ಹಾಕಿದ್ನು. ಅಕ್ಕಿ ಹಾಕಿದ್ದಾದ್ಮೇಲೆ ನೀಟಾಗಿ ಅದನ್ನೆಲ್ಲನೂ ಮಿಕ್ಸ್ ಮಾಡಬೇಕಿತ್ತು. ಉಳಿದಿರೋ ಮಸಾಲೆನೆಲ್ಲ ಅದಕ್ಕೆ ಹಾಕ್ತಾಯಿದ್ರಿ ನಾವು. ಬಿರಿಯಾನಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿ ರೈಸ್ ಮಾಡೋವಾಗ, ಯಾಕಂದರೆ ರೈಸ್ ಹಾಕಿದಾಗ ಕರೆಕ್ಟಾಗಿ ಹಿಡಿಯುತ್ತೆ ಅದ್ರಿಗೆ. ಕುದೀತಾ ಇತ್ತು. ಕುದ್ದಿದ್ದಾದಮೇಲೆ ಅದನ್ನು ಅದ್ರ ಮೇಲೆ ಪ್ಲೇಟ್ ಮುಚ್ಚಿದ್ರಿ. ಗೈಸ್ ಫೈನಲಿ ಬಿರಿಯಾನಿ ಆಗಿದೆ.
ನೋಡಿ ಗೈಸ್ ಔಟ್ ಹೆಂಗೆ ಬಂದಿದೆ ಬಿರಿಯಾನಿದು. ಸೊ ಗೈಸ್ ಬಿರಿಯಾನಿ ಎಲ್ಲ ಆಯಿತು. ಸೊ ಬಿರಿಯಾನಿನ ಎತ್ಕೊಂಡು ಇಲ್ಲಿ ಇಕ್ಕೊತಾ ಇದ್ದೀರಿ. ಸೊ ಎಲ್ಲ ಇಲ್ಲಿ ಕುತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನೋಡಿ ಗೈಸ್ ಎಲ್ಲನೂ ಬಿರಿಯಾನಿ ತಿಂತಾಯಿದ್ದೀರಿ. ಬಿರಿಯಾನಿ ಸಾಕಾಗಿತ್ತು. ಸೊ ಹಳ್ಳಿ ಕಡೆ ಈ ಥರ ಮಾಡ್ಕೊಂಡು ತಿನ್ನೋದೇ ಒಂದು ಒಳ್ಳೆ ಮಜಾ ಗೈಸ್. ಫೈನಲಿ ಬಿರಿಯಾನಿ ಮಾಡಿದ್ದು ತಿಂದಿದ್ದು ಎಲ್ಲ ಮುಗೀತು. ಸೊ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. खत्म. बाय बाय, टाटा, गुड बाय.